ನೋಡಿ ಕ್ವಶನ್ನು ಸಾಲ್ವ್ y⁴ ಪ್ಲಸ್ 2y ಇಂಟು ಡಿ ಎಕ್ಸ್ ಪ್ಲಸ್ xy³ ಪ್ಲಸ್ 2y⁴ ಮೈನಸ್ 4x ಇಂಟು dy ಈಸ್ ಈಕ್ವಲ್ ಟು 0. ಫಸ್ಟ್ ಏನು ಮಾಡಿ ಈಕ್ವೇಷನ್ನ ಬರ್ಕೊಬಿಡಿ. y⁴ ಪ್ಲಸ್ 2y ಇಂಟು ಡಿ ಎಕ್ಸ್ ಪ್ಲಸ್ x ಇಂಟು y³ ಪ್ಲಸ್ 2y⁴ ಮೈನಸ್ 4x ಇಂಟು dy ಈಸ್ ಈಕ್ವಲ್ ಟು 0. ನೋಡಿ ಇದು ಬರ್ದಾದ್ಮೇಲೆ ಏನು ಮಾಡಿ, ಇದನ್ನ ಎಮ್ ಅಂತ ತಗೊಳ್ಳಿ. ಇದು ಎಮ್ ಡಿ ಎಕ್ಸ್ ಪ್ಲಸ್ ಎನ್ ಡಿ ವೈ ಈಸ್ ಈಕ್ವಲ್ ಟು 0ಗೆ ಕಂಪೇರ್ ಮಾಡಬೇಕು. ಅದರಲ್ಲಿ ಇದು ಏನು ಎಮ್ ಅಂತ ತೊಗೋಬೇಕು, ಇದನ್ನ ಎನ್ ಅಂತ ತೊಗೋಬೇಕು. ಏನು ಮಾಡಿ, ಏನಿಲ್ಲ ತಲೆಗೆಡಿಸ್ಕೊಬೇಡಿ, ಇದನ್ನ ಎಮ್ ಅಂತ ತೊಗೊಳ್ಳಿ. ಲೆಟ್ ಎಮ್ ಈಸ್ ಈಕ್ವಲ್ ಟು y⁴ ಪ್ಲಸ್ 2y. ಇದನ್ನ ವಿತ್ ರೆಸ್ಪೆಕ್ಟ್ ಟು ವೈ ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳಿ. ಡೋ ಎಮ್ ಬೈ ಡೋ ವೈ ಈಸ್ ಈಕ್ವಲ್ ಟು, ನೋಡಿ y⁴ಗೆ ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು ನಿಮಗೆ. ನೋಡಿ ಈಗ ಎಕ್ಸಾಂಪಲ್ ಈ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. d/dx ಆಫ್ x⁴ ಅಂದರೆ 4x³ ಅರ್ಥ ಆಗ್ತಿದೆಯಲ್ವಾ? ಅದೇ ಥರ y⁴ಗೆ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ 4y³ ಬರುತ್ತೆ. ಪ್ಲಸ್ 2 ಇಂಟು ಇದಕ್ಕೆ d/dx ಆಫ್ x ಅಂದರೆ 1, ಅದು ಗೊತ್ತಿರಬೇಕು ನಿಮಗೆ. d/dx ಆಫ್ x ಅಂದರೆ 1. ಅದೇ ಥರ ಡೋ ವೈ ಆಫ್ y ಅಂದರೆ 1. ಇಲ್ಲಿ 2 ಇಂಟು y ಜಾಗದಲ್ಲಿ 1 ಅಂದರೆ ಈಗ d/dx ಆಫ್ x⁴ ಬಂದು 4x³ ಅಲ್ವಾ? ಅದೇ ಥರ d/dy ಆಫ್ y⁴ ಅಂದರೆ 4y³ ಆ ಥರ. d/dx ಆಫ್ x ಅಂದರೆ 1 ಅಲ್ವಾ? d/dy ಆಫ್ y ಅಂದರೆ 1 ಆ ಥರ. ಈವನ್ ಡೋ ವೈಗೂ ಆ ಥರನೇ, ಗೊತ್ತಾಗ್ತಿದೆಯಲ್ವಾ? ಆದರೆ ಇಲ್ಲಿ ಏನಂದರೆ ಪಾರ್ಷಿಯಲ್ ಮಾಡಿದಾಗ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಎಕ್ಸ್ನ ಕಾನ್ಸ್ಟೆಂಟ್ ಥರ ಟ್ರೀಟ್ ಮಾಡಬೇಕಾ ಅಷ್ಟೇ, ಗೊತ್ತಾಗ್ತಿದೆಯಲ್ವಾ? ಬಾಕಿದೆಲ್ಲ ಡಿಫ್ರೆನ್ಷಿಯೇಷನ್ ನೀವು ರೆಗ್ಯುಲರ್ ಹೆಂಗೆ ಮಾಡ್ತೀರಾ ಹಂಗೇ ಇರುತ್ತೆ. ಈಗ ನೋಡಿ ಡೋ ಎಮ್ ಬೈ ಡೋ ವೈ ಈಸ್ ಈಕ್ವಲ್ ಟು ಏನು, 4y³ ಪ್ಲಸ್ 2 1 2, 4y³ ಪ್ಲಸ್ 2. ಈಗ ನೆಕ್ಸ್ಟ್ ಏನು ಮಾಡಬೇಕು, ಆ್ಯಂಡ್ ಲೆಟ್ ಇದನ್ನ ಎನ್ ಅಂತ ಬರ್ಕೋಬೇಕು. ಎನ್ ಈಸ್ ಈಕ್ವಲ್ ಟು xy³ ಪ್ಲಸ್ 2y⁴ ಮೈನಸ್ 4x. ಈಗ ಡೋ ಎನ್ ಬೈ ಡೋ ಎಕ್ಸ್ ಮಾಡ್ಕೋಬೇಕು. ಡೋ ಎನ್ ಬೈ ಡೋ ಎಕ್ಸ್. ಈಗ ನೋಡಿ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ y³ ಕಾನ್ಸ್ಟೆಂಟ್ ಥರ ಟ್ರೀಟ್ ಮಾಡಬೇಕು. ಡೋ ಎಕ್ಸ್ ಆಫ್ ಎಕ್ಸ್ ಅಂದರೂ ಒಂದೇ, d/dx ಆಫ್ ಎಕ್ಸ್ ಅಂದರೂ ಏನು ಒಂದೇ. y³ ಆಚೆ ತೊಗೊಂಡು ಮಾಮೂಲಿ ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ ಹಂಗೆ ಮಾಡಬೇಕು. ಇಲ್ಲಿ ಎಕ್ಸ್ ಇಲ್ಲ ಅಂದರೆ 0 ಬರ್ಕೋಬೇಕು. ಅದೇ ಥರ -4 ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು 1. ಇಲ್ಲಿ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 1, ಇಲ್ಲಿ ಎಕ್ಸ್ ಡಿಫ್ರೆನ್ಷಿಯೇಷನ್ 1. ಇಲ್ಲಿ -4 ಕಾನ್ಸ್ಟೆಂಟ್, ಇಲ್ಲಿ y³ ಕಾನ್ಸ್ಟೆಂಟ್. ಇಲ್ಲಿ ಎಕ್ಸ್ ಇಲ್ಲ ಅಲ್ವಾ? y⁴ ಕಾನ್ಸ್ಟೆಂಟು, 2 ಕಾನ್ಸ್ಟೆಂಟ್. ಇದು ಮಲ್ಟಿಪ್ಲೈ ಆದರೆ ಇದು ಟೋಟಲ್ ಕಾನ್ಸ್ಟೆಂಟ್ ಆಗುತ್ತೆ, ಅದರದ್ದು ಡಿಫ್ರೆನ್ಷಿಯೇಷನ್ 0 ಆಗುತ್ತೆ, ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ ಡೋ ಎನ್ ಬೈ ಡೋ ಎಕ್ಸ್ ಏನಾಯಿತು, y³ ಮೈನಸ್ 4. ನೋಡಿ ಇದು ಸೇಮ್ ಇಲ್ಲ. ಯಾವಾಗ ನಿಮಗೆ ಸೇಮ್ ಬರಲ್ಲ ಆವಾಗ ಏನು ಮಾಡಬೇಕು, ಡೋ ಎಮ್ ಬೈ ಡೋ ವೈ ಮೈನಸ್ ಡೋ ಎನ್ ಬೈ ಡೋ ಎಕ್ಸ್ ಅಂತ ಬರ್ಕೋಬೇಕು. ಡೋ ಎಮ್ ಬೈ ಡೋ ವೈ ಮೈನಸ್ ಡೋ ಎನ್ ಬೈ ಡೋ ಎಕ್ಸ್ ಅಂತ ಬರ್ಕೋಬೇಕು. ಈಗ ಡೋ ಎಮ್ ಬೈ ಡೋ ವೈ ಗೊತ್ತು ನಮಗೆ ಏನು, 4y³ ಪ್ಲಸ್ 2 ಮೈನಸ್ ಡೋ ಎನ್ ಬೈ ಡೋ ಎಕ್ಸ್ ಗೊತ್ತು, y³ ಮೈನಸ್ 4. ಇಲ್ಲೇನಾಗುತ್ತೆ, 4y³ ಪ್ಲಸ್ 2 ಮೈನಸ್ ಇಂಟು ಪ್ಲಸ್ ಮೈನಸ್ y³ ಮೈನಸ್ ಇಂಟು ಮೈನಸ್ ಪ್ಲಸ್ 4. ಈಗ ನೋಡಿ 4y³ 1y³ ಹೋದರೆ 3y³ ಆಗುತ್ತೆ. 2 ಪ್ಲಸ್ 4 ಏನು 6 ಆಗುತ್ತೆ. ಇಲ್ಲಿ 3ನ ಕಾಮನ್ ತಗೊಳ್ಳಿ, ಅವಾಗೇನಾಗುತ್ತೆ, ಇದು y³. ಇಲ್ಲಿ 3 2s are 6 ಅಲ್ವಾ? 3 ಹೋದರೆ ಉಳಿಯೋದೇನು 2. ಇದು ಡೋ ಎಮ್ ಬೈ ಡೋ ವೈ ಮೈನಸ್ ಡೋ ಎನ್ ಬೈ ಡೋ ಎಕ್ಸ್. ಈ ವ್ಯಾಲ್ಯೂ ಇದು ಡಿವೈಡೆಡ್ ಬೈ ಎಮ್ ಮಾಡಿ ನೋಡಿ, ಮತ್ತು ಎನ್ ಮಾಡಿ ನೋಡಿ, ರಫ್ ವರ್ಕು. ಈಗ ನೋಡಿ ಇದು ಡಿವೈಡೆಡ್ ಬೈ ಎಮ್ ಮಾಡಿದಾಗ ಬರೀ ನಿಮಗೆ ವೈ ಟರ್ಮ್ ಸಿಗುತ್ತೆ, ಅರ್ಥ ಆಗ್ತಿದೆಯಲ್ವಾ? ಇದು ಡಿವೈಡೆಡ್ ಬೈ ಎನ್ ಮಾಡಿದಾಗ
ಇದು ಕ್ಯಾನ್ಸಲ್ ಆಗಲ್ಲ. ಅಂದರೆ ನೀವು ಡಿವೈಡೆಡ್ ಬೈ ಎಮ್ ಅಥವಾ ಡಿವೈಡ್ ಬೈ ಎನ್ ಮಾಡಿದಾಗ ಇಲ್ಲಾಂದರೆ ಬರೀ ವೈ ಫಂಕ್ಷನ್ ಸಿಗಬೇಕು, ಇಲ್ಲಾಂದರೆ ಬರೀ ಎಕ್ಸ್ ಫಂಕ್ಷನ್ ಸಿಗಬೇಕು. ಆ ಥರ ಅದಕ್ಕೆ ನಿಯರ್ ಟು ಎನ್ ಅಂತ ಬರ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಇಲ್ಲೇನು ಬರೀರಿ, ಇಲ್ಲಿ ನಿಯರ್ ಟು ಏನಿದೆ ಇಲ್ಲಿ ನೋಡಿ, ಇಲ್ಲಿ ರಫ್ ವರ್ಕ್ ಮಾಡಿ ತೋರಿಸ್ತೀನಿ. ನೋಡಿ, y ಪವರ್ 4 ಪ್ಲಸ್ 2y ಸಾರಿ 3y³ ಪ್ಲಸ್ 3 ಇಂಟು y³ ಪ್ಲಸ್ 2 ಡಿವೈಡೆಡ್ ಬೈ y ಪವರ್ 4 ಪ್ಲಸ್ 2y ಇದೆಯಲ್ವಾ. ಈಗ ನೋಡಿ, ಈಸ್ ಈಕ್ವಲ್ ಟು 3 ಇಂಟು y³ ಪ್ಲಸ್ 2 ಡಿವೈಡೆಡ್ ಬೈ, ಇಲ್ಲಿ ವೈನ ಕಾಮನ್ ತಗೊಳ್ಳಿ, ಉಳಿಯೋದೇನು y³ ಪ್ಲಸ್ 2. ಇಲ್ಲಿ ಕ್ಯಾನ್ಸಲ್ ಆದರೆ ಇದು ಅರ್ಥ ಆಗ್ತಿದೆಯಲ್ವಾ ನಿಮಗೆ? 3/y ಉಳಿಯುತ್ತೆ. 3/y ಅಂದರೆ ಫಂಕ್ಷನ್ ಆಫ್ y. ಅಂದರೆ ಡಿವೈಡೆಡ್ ಬೈ ಎಮ್ ಮಾಡಿದಾಗ ನೀವು ಏನು ಸಿಗ್ತಾ ಇದೆ, ಫಂಕ್ಷನ್ ಆಫ್ y ಸಿಗ್ತಾ ಇದೆ. ಅರ್ಥ ಆಗ್ತಿದೆಯಲ್ವಾ? ಅದೇ ಡಿವೈಡ್ ಬೈ ಎನ್ ಮಾಡಿ, ಇದು ಡಿವೈಡೆಡ್ ಬೈ ಎಮ್ ಮಾಡಿದಾಗ ಅದೇ ಡಿವೈಡೆಡ್ ಬೈ ಎನ್ ಮಾಡಿ. ಇದನ್ನ ಡಿವೈಡೆಡ್ ಬೈ ಎನ್ ಮಾಡಿ. 3 ಇಂಟು y³ ಪ್ಲಸ್ 2 ಡಿವೈಡೆಡ್ ಬೈ ಎನ್ ಅಂದ್ರೇನು, xy³ ಪ್ಲಸ್ 2y ಪವರ್ 4 ಮೈನಸ್ 4x. ನೋಡಿ, ಇದರಲ್ಲಿ ನಿಮಗೆ ಕಾಂಪ್ಲಿಕೇಟೆಡ್ ಆಗಿಬಿಡುತ್ತೆ ಇಕ್ವೇಷನ್ನು. ಏನೋ y ಫಂಕ್ಷನ್ನು ಎಕ್ಸ್ ಫಂಕ್ಷನ್ ಸಪ್ರೇಟಾಗಿ ನಿಮಗೇನು ಸಿಗಲ್ಲ. ಅದಕ್ಕೆ ಇದನ್ನ ತಗೋಬಾರ್ದು, ಇದನ್ನ ತಗೋಬೇಕು. ಅದಕ್ಕೆ ನಿಯರ್ ಟು ಎಮ್ ಅಂತ ಬರ್ಕೋಬೇಕು. ಏನಂತ ಬರ್ಕೋತೀರಾ? ಡೋ ಎಮ್ ಬೈ ಡೋ ವೈ ಮೈನಸ್ ಡೋ ಎಮ್ ಬೈ ಡೋ ಎಕ್ಸ್. ಯಾವುದಕ್ಕೆ ನಿಯರ್ ಇದೆ? ನಿಯರ್ ಟು ಎಮ್ ಅಂತ ಬರ್ಕೋಬೇಕು. ಈಗ ನಿಯರ್ ಟು ಎಮ್ ಇದ್ದರೆ ಏನು ಮಾಡಬೇಕು? 1/m ಇದನ್ನ ಫೈಂಡ್ ಮಾಡ್ಕೋಬೇಕು. ಡೋ ಎಮ್ ಬೈ ಡೋ ವೈ ಮೈನಸ್ ಡೋ ಎನ್ ಬೈ ಡೋ ಎಕ್ಸ್. ಇಲ್ಲಿ 1/m ಅಂದರೆ, ಇಲ್ಲಿ ಎಮ್ ಅಂದ್ರೇನು ನೋಡಿ, ಎಮ್ ಅಂದರೆ y ಪವರ್ 4 ಪ್ಲಸ್ 2y, y ಪವರ್ 4 ಪ್ಲಸ್ 2y. ನೋಡಿ, ಡೋ ಎಮ್ ಬೈ ಡೋ ವೈ ಮೈನಸ್ ಡೋ ಎನ್ ಬೈ ಡೋ ಎಕ್ಸ್ ಅಂದರೆ ಇದೆ, ಸೇಮ್ ಇದೇ ಬರೋದು. ಇಲ್ಲಿ ಮಾಡಿದ್ವಲ್ಲ 3/yನೇ ಬರೋದು. 3 ಇಂಟು y³ ಪ್ಲಸ್ 2. ಅದನ್ನ ಇನ್ನೊಂದು ಸತಿ ಮಾಡಬೇಕಷ್ಟೆ. ಇದೇನು ಬರೆಯೋಕ್ಕೆ ಹೋಗ್ಬಿಡಿ ಎಕ್ಸಾಮಲ್ಲಿ, ಇದು ರಫ್ ವರ್ಕ್. ಇದು ಇಲ್ಲಿ ನೋಡಿ, 3 ಇಂಟು y³ ಪ್ಲಸ್ 2. ಇಲ್ಲೇನು ಮಾಡಿ, ವೈನ ಕಾಮನ್ ತೊಗೊಳ್ಳಿ. ವೈನ ಕಾಮನ್ ತೊಗೊಂಡ್ರೆ y ಪವರ್ 4ಅಲ್ಲಿ y ಹೋದರೆ y³ ಪ್ಲಸ್ 2y ಇಲ್ಲಿ y ಹೋದರೆ 2. ನೋಡಿ, ಇದು ಕ್ಯಾನ್ಸಲ್ ಆದರೆ ಆನ್ಸರ್ ಏನು? 3/y ಬರುತ್ತೆ. ನಾವು ಇದನ್ನ g ಆಫ್ y ಅಂತ ಕನ್ಸಿಡರ್ ಮಾಡ್ಕೋಬೇಕು. 3/yನ ಏನಂತ ಬರ್ಕೋಬೇಕು? g ಆಫ್ y ಅಂತ ಬರ್ಕೋಬೇಕು. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, g ಆಫ್ y ಸಿಕ್ಕಿದ್ರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ನ ಫೈಂಡ್ ಮಾಡಬೇಕು. ನೋಡಿ, g ಆಫ್ y ಸಿಕ್ಕಿದ್ರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ಗೆ ಫಾರ್ಮುಲಾ ಬಂದು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು e ಪವರ್ ಮೈನಸ್ ಇಂಟೆಗ್ರಲ್ ಆಫ್ g ಆಫ್ y dy. ಎಫ್ ಆಫ್ ಎಕ್ಸ್ ಸಿಕ್ಕಿದ್ರೆ e ಪವರ್ ಇಂಟೆಗ್ರಲ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಮೈನಸ್ ಬರಲ್ಲ ಎಫ್ ಆಫ್ ಎಕ್ಸ್ಗೆ, ಜ್ಞಾಪಕ ಇಟ್ಕೊಳ್ಳಿ. e ಪವರ್ ಮೈನಸ್ ಇಂಟೆಗ್ರಲ್ ಆಫ್ g ಆಫ್ y ಅಂದ್ರೇನು? 3/y dy. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಇಂಟೆಗ್ರಲ್ ಆಫ್ 3/y ಗೊತ್ತಿರಬೇಕು ನಿಮಗೆ. ಇಂಟೆಗ್ರಲ್ ಆಫ್ 3/y, ಇಂಟೆಗ್ರಲ್ ಆಫ್ 3/y dy ಅಂದರೆ 3 ಆಚೆ ತಗೊಳ್ಳಿ. ಇಂಟೆಗ್ರಲ್ ಆಫ್ 1/y dy 3. ಇಂಟೆಗ್ರಲ್ ಆಫ್ 1/y ಅಂದರೆ ಲಾಗ್ y. ಅಂದರೆ ಏನಿಲ್ಲ, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. e ಪವರ್ ಮೈನಸ್ 3/yಗೆ ಇಂಟಿಗ್ರೇಷನ್ ಏನು? 3 ಲಾಗ್ y. ನೆಕ್ಸ್ಟ್ ಏನು ಮಾಡಿ ಗೊತ್ತಾ ನೀವು? n ಲಾಗ್ m ಅಂದರೆ ಲಾಗ್ m ಪವರ್ n. ಇಲ್ಲಿ n ಅಂದರೆ -3 ಲಾಗ್ m ಅಂದರೆ y, ಲಾಗ್ y ಪವರ್ -3 ಆಗುತ್ತೆ. ಅಂದರೆ ಏನೈತಿ ಇದು? e ಪವರ್ ಲಾಗ್ y ಪವರ್ -3 ಆಗುತ್ತೆ. ಈಗ
ಈ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ ನೀವು. ಇ ಪವರ್ ಲಾಗ್ ಎ ಅಂದರೆ ಬರೀ ಎ ಅಂತ ನೋಡಿ. ಇ ಪವರ್ ಲಾಗ್ ಎ ಅಂದರೆ ಬರೀ ಎ. ಏನಾಗುತ್ತೆ ಇದು? ಇ ಪವರ್ ಲಾಗ್ ವೈ ಪವರ್ -3 ಅಂದರೆ ಬರೀ ವೈ ಪವರ್ -3. ಇಲ್ಲಿ ವೈ ಪವರ್ -3 ಅಂದರೆ ಜ್ಞಾಪಕ ಇಟ್ಕೊಳ್ಳಿ 1/y³ ಅಂತ. ಅದು ಇದೇನು 1/y³. ಇಲ್ಲೇನಾಗುತ್ತೆ? ಇದು ಬೇಸಿಕ್ಕು. ಯಾವುದ್ಯಾವುದು ಬೇಸಿಕ್ಕು? ಇದು ಇಷ್ಟು ಬೇಸಿಕ್ಕು. ನಿಮ್ಗೇನೇನು ಗೊತ್ತಿರಬೇಕು? ಎನ್ ಲಾಗ್ ಎಮ್ ಅಂದರೆ ಲಾಗ್ ಎಮ್ ಪವರ್ ಎನ್. ಅಂದರೆ ಅದಕ್ಕೆ ಫಸ್ಟು 3/yಗೆ ಇಂಟಿಗ್ರೇಷನ್ ಏನು? 3 ಲಾಗ್ ವೈ. ಆಮೇಲೆ ಎನ್ ಲಾಗ್ ಎಮ್ ಅಂದರೆ ಲಾಗ್ ಎಮ್ ಪವರ್ ಎನ್ ಅಂದರೆ -3ನ ಪವರ್ ಕಳಿಸೋದು. ಇ ಪವರ್ ಲಾಗ್ ಇದ್ದರೆ ಇದೇನಿದೆ ಅದು ಬರ್ಕೊಳ್ಳೋದು, ಅದೇ ಆನ್ಸರು. ವೈ ಪವರ್ -3 ಬದಲು ಏನು? 1/y³ ಬರೆಯೋದು. ಈಗ ಏನು ಮಾಡಿ? 1/y³ ಬರ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದನ್ನ ನೋಡಿ, ಇಕ್ವೇಷನ್ 1 ಅಂತ ಇದನ್ನ ಬರ್ಕೊಳ್ಳಿ. ಈಗ ಈ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ 1/y³ ಇದೆಯಲ್ಲ, ಅದನ್ನ ಇಕ್ವೇಷನ್ 1ಗೆ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈಯಿಂಗ್ ದ ಈಕ್ವೇಷನ್ 1 ಬೈ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಈಗ ನೋಡಿ, ಇಕ್ವೇಷನ್ 1 y ಪವರ್ 4 + 2y dx ಇದೆಯಲ್ಲ, ಇದಕ್ಕೆ ನೋಡಿ y ಪವರ್ 4 ಮಲ್ಟಿಪ್ಲೈ ಬೈ 1/y³ ಅಂದರೆ y ಪವರ್ 4/y³ ಅಂತ ಬರ್ಕೋಬೋದು. ಆಮೇಲೆ 2y/y³ ಅಂತ ಬರ್ಕೋಬೋದು. ಈಗ ನೋಡಿ ಏನಾಗುತ್ತೆ ಅಂದರೆ ಇಲ್ಲಿ y ಪವರ್ 4/y³ ಪ್ಲಸ್ 2y/y³ ಡಿವೈಡ್ ಬೈ y³ ಅಂದರೆ ಮಲ್ಟಿಪ್ಲೈ ಬೈ 1/y³ ಅಂದರೆ 2y/y³ ಅಂತ ಬರಿಬೋದು. ಆ ಥರ ಏನಿಲ್ಲ, ಎಲ್ಲದಕ್ಕೂ ಡಿವೈಡ್ ಬೈ y³ ಮಾಡ್ಕೋಬೋದು. dx ಹಂಗೆ ಇರಲಿ. ಪ್ಲಸ್ xy³ ಪ್ಲಸ್ 2y ಪವರ್ 4/y³ ನೋಡಿ. y ಪವರ್ 4/y³ 2y/y³, xy³/y³ 2y ಪವರ್ 4/y³ ಎಲ್ಲದಕ್ಕೂ ಮಲ್ಟಿಪ್ಲೈ ಬೈ 1/y³ ಅಂದರೆ ಎಲ್ಲದಕ್ಕೂ ಡಿವೈಡ್ ಬೈ y³ ಮಾಡ್ಕೋಬೋದು. -4x/y³ ಇಂಟು dy. dy ಈಸ್ ಈಕ್ವಲ್ ಟು 0. ಈಗೇನು ಮಾಡಬೇಕಂದ್ರೆ ನೀವು ನೆಕ್ಸ್ಟು ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಇಕ್ವೇಷನ್ ಈಗ ಬರ್ತಿರೋದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. y ಪವರ್ 4/y³ ಇದೆಯಲ್ಲ, y ಪವರ್ 4 ಅಂದರೆ y ಇಂಟು y ಇಂಟು y ಇಂಟು y 4 ಟೈಮು. y³ ಅಂದರೆ y ಇಂಟು y ಇಂಟು y 3y ಕ್ಯಾನ್ಸಲ್ ಆದರೆ y ಸಿಗುತ್ತೆ. ಪ್ಲಸ್ ನೆಕ್ಸ್ಟು 2y/y³ ಇದೆಯಲ್ಲ, 1y ಕ್ಯಾನ್ಸಲ್ ಆದರೆ 2y² ಆಗುತ್ತೆ dx. ಪ್ಲಸ್ ಈಗ ಇಲ್ಲಿ y³ ಕ್ಯಾನ್ಸಲ್ ಆದರೆ ಬರೀ x ಉಳಿಯುತ್ತೆ. ಇಲ್ಲಿ y ಪವರ್ 4ಅಲ್ಲಿ y³ ಹೋದರೆ 2y ಉಳಿಯುತ್ತೆ ನೋಡಿ. ಇದು ಸೇಮ್ ಬರುತ್ತೆ. -4x/y³ dy ಈಸ್ ಈಕ್ವಲ್ ಟು 0. ಗೊತ್ತಾಗ್ತಿದೆಯಲ್ವಾ? ಈಗ ನೋಡ್ಕೊಳ್ಳಿ. ಈಗ ಇದನ್ನ m ಅಂತ ತಗೋಬೇಕು ನಾವು. m ಈಸ್ ಈಕ್ವಲ್ ಟು y/2 y ಪ್ಲಸ್ 2/y². ಈಗ ∂m/∂y ಮಾಡ್ಕೊಳ್ಳಿ. ವೈಗೆ ಡಿಫ್ರೆನ್ಷಿಯೇಷನ್ ಏನು? 1 ಪ್ಲಸ್ ಇದ್ರದ್ದು ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು ನಿಮಗೆ, ಜ್ಞಾಪಕ ಇಟ್ಕೊಳ್ಳಿ. d/dx ಆಫ್ 1/x² ಬಂದು -2/x³. ಇದು ಜ್ಞಾಪಕ ಇಟ್ಕೋಬೇಕು ನೀವು. ಅಂದರೆ 2 ಕಾನ್ಸ್ಟೆಂಟ್ ಇಲ್ಲಿ, 1/y²ಗೆ ಅದೇ ಥರ -2/y³. ಈಗೇನಾಯಿತು? ∂m/∂y ಏನಾಯಿತು? 1 ಪ್ಲಸ್ ಇಂಟು ಮೈನಸ್ 2 2 4 4/y³.
ನೆಕ್ಸ್ಟು ಆ್ಯಂಡ್ ಎನ್ ಈಸ್ ಈಕ್ವಲ್ ಟು ಬರ್ಕೊಳ್ಳಿ. ಎನ್ ಏನು ಎಕ್ಸ್ ಪ್ಲಸ್ 2y ಮೈನಸ್ 4x ಬೈ ವೈ ಕ್ಯೂಬ್. ಈಗೇನು ಮಾಡಬೇಕು, ಡೋ ಎನ್ ಬೈ ಡೋ ಎಕ್ಸ್ ಮಾಡ್ಕೋಬೇಕು. ಡೋ ಎನ್ ಬೈ ಡೋ ಎಕ್ಸ್ ಅಂದರೆ ಇಲ್ಲಿ ನೋಡಿ, ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು 1 ಪ್ಲಸ್ ಎಕ್ಸ್ ಇಲ್ಲ ಅಂದರೆ 0, ಫುಲ್ ಕಾನ್ಸ್ಟೆಂಟ್ ಥರ ಟ್ರೀಟ್ ಮಾಡಬೇಕು. ಇಲ್ಲಿ -4 ಬೈ ವೈ ಕ್ಯೂಬ್ ಕಾನ್ಸ್ಟೆಂಟು, ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 1. ಈಗೇನಾಯಿತು, ಡೋ ಎನ್ ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು 1 - 4 ಬೈ ವೈ ಕ್ಯೂಬ್. ನೋಡಿ, ಇಷ್ಟಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೀವು ಈಗ ಎರಡೂ ಸೇಮ್ ಇರೋದ್ರಿಂದ ಈಕ್ವೇಷನ್ ಈಸ್ ಎಕ್ಸಾಕ್ಟ್ ಅಂತ ಬರ್ಕೋಬೇಕು. ದೇರ್ಫೋರ್ ಡೋ ಎಮ್ ಬೈ ಡೋ ವೈ ಮೈನಸ್ ಈಸ್ ಈಕ್ವಲ್ ಟು ಡೋ ಎನ್ ಬೈ ಡೋ ಎಕ್ಸ್. ದೇರ್ಫೋರ್ ಈಕ್ವೇಷನ್ ಈಸ್ ಎಕ್ಸಾಕ್ಟ್. ಈಕ್ವೇಷನ್ ಈಸ್ ಎಕ್ಸಾಕ್ಟ್. ನೋಡಿ, ಎಕ್ಸಾಕ್ಟ್ ಇದ್ದರೆ ಸೊಲ್ಯೂಷನ್ ಈಸ್ ಅಂತ ಬರಿಬೇಕು. ಸೊಲ್ಯೂಷನ್ ಈಸ್, ಇದಕ್ಕೆ ಫಾರ್ಮುಲಾ ಇಂಟೆಗ್ರಲ್ ಆಫ್ ಎಮ್ ಡಿ ಎಕ್ಸ್ ಪ್ಲಸ್ ಇಂಟೆಗ್ರಲ್ ಆಫ್ ಎನ್ ಆಫ್ ವೈ ಡಿ ವೈ ಈಸ್ ಈಕ್ವಲ್ ಟು ಸಿ. ಇಲ್ಲಿ ಎಮ್ ಅಂದರೆ ಈ ಎಮ್ ಯೂಸ್ ಮಾಡಬೇಕು. ಎಮ್ ಅಂದ್ರೇನು, ವೈ ಪ್ಲಸ್ 2 ಬೈ ವೈ ಸ್ಕ್ವೇರು, y plus 2 by y plus 2 by y square dx ಪ್ಲಸ್ ಎನ್ ಆಫ್ ವೈ ಅಂದರೆ ಇಲ್ಲಿ ನೋಡಿ, ಎನ್ನಲ್ಲಿ ಬರೀ ವೈ ಟಮ್ಮು ನೋಡಿ, 3 ಟಮ್ ಇದೆ, ಇದರಲ್ಲೂ ಎಕ್ಸ್ ಇದೆ ಮತ್ತು ಈ ಟಮ್ಮಲ್ಲೂ ಎಕ್ಸ್ ಇದೆ. ಇದು ಬರೀಬೇಕು. ವೈ ಟಮ್ ಅಂದರೆ ಎಕ್ಸ್ ಇಲ್ಲದೆ ಇರೋ ಟಮ್, 2y ಬರ್ಕೊಳ್ಳಿ. 2y dy ಈಸ್ ಈಕ್ವಲ್ ಟು ಸಿ. ಇಲ್ಲಿ ನೋಡಿ, ವೈಗೆ ಇಂಟಿಗ್ರೇಷನ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನೋಡಿ, ಇಂಟೆಗ್ರಲ್ ಆಫ್ ವೈ ಡಿ ಎಕ್ಸ್ ಅಂದರೆ ವೈ ಕಾನ್ಸ್ಟೆಂಟ್ ಥರ ಟ್ರೀಟ್ ಮಾಡಬೇಕು. ಇಲ್ಲಿ ಉಳಿಯೋದು 1 dx, ವೈ ಇಂಟು ಎಕ್ಸ್. ಅದೇ ಥರ 2 ಬೈ ವೈ ಸ್ಕ್ವೇರ್ಗೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋದು ಯಾವ ಥರ ಅಂದರೆ 2 ಬೈ ವೈ ಸ್ಕ್ವೇರ್ ಕಾನ್ಸ್ಟೆಂಟ್ ಥರ ಟ್ರೀಟ್ ಮಾಡಬೇಕು. ಉಳಿಯೋದು ಇಂಟೆಗ್ರಲ್ ಆಫ್ 1 dx, ದಟ್ ಈಸ್ 2 ಬೈ ವೈ ಸ್ಕ್ವೇರ್ ಇಂಟು ಎಕ್ಸ್. ನೆಕ್ಸ್ಟು ಇಂಟೆಗ್ರಲ್ ಆಫ್ 2y dy. ಇಲ್ಲಿ 2 ಕಾನ್ಸ್ಟೆಂಟು, ಉಳಿಯೋದು ಇಂಟೆಗ್ರಲ್ ಆಫ್ y dy. ಇಂಟೆಗ್ರಲ್ ಆಫ್ y dy ಅಂದರೆ ವೈ ಸ್ಕ್ವೇರ್ ಬೈ 2. ಏನಿಲ್ಲ, ಸಿಂಪಲ್ಲು, ಜ್ಞಾಪಕ ಇಟ್ಕೊಳ್ಳಿ. ಇಂಟಿಗ್ರೇಷನ್ ಮಾಡಿದಾಗ ಇಲ್ಲಿ ಎಕ್ಸ್ ಇಲ್ಲ ಅಂದರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಎಕ್ಸ್ ಇಲ್ಲ ಅಂದರೆ ಎಕ್ಸ್ನ ಮಲ್ಟಿಪ್ಲೈ ಮಾಡಬೇಕು, ಅದೇ ಇಂಟಿಗ್ರೇಷನ್. ಪ್ಲಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಇಲ್ಲಿ ಎಕ್ಸ್ ಇಲ್ಲ, ಅದಕ್ಕೆ ಎಕ್ಸ್ನ ಮಲ್ಟಿಪ್ಲೈ ಮಾಡಬೇಕು. 2 ಬೈ ವೈ ಸ್ಕ್ವೇರ್ ಇಂಟು ಎಕ್ಸು ಪ್ಲಸ್ ಇಲ್ಲಿ 2, ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ತಾ ಇದ್ದೀರಾ, ವೈ ಇದೆ, ಅದಕ್ಕೆ ವೈಗೆ ಇಂಟಿಗ್ರೇಷನ್ ಏನು, ವೈ ಸ್ಕ್ವೇರ್ ಬೈ 2 ಈಸ್ ಈಕ್ವಲ್ ಟು ಸಿ. ಅಂದರೆ ಫೈನಲ್ ಆನ್ಸರ್ ಏನು, ವೈ ಇಂಟು ಎಕ್ಸ್ನ ಎಕ್ಸ್ ವೈ ಅಂತ ಬರಿಬೋದು. 2 ಬೈ ವೈ ಸ್ಕ್ವೇರ್ ಎಕ್ಸ್ನ 2x ಬೈ ವೈ ಸ್ಕ್ವೇರ್ ಅಂತ ಬರಿಬೋದು. 2 ಕ್ಯಾನ್ಸಲ್ ಆದರೆ ಇಲ್ಲಿ ಬರೀ ವೈ ಸ್ಕ್ವೇರ್ ಅಂತ ಬರಿಬೋದು. ಇದು ಫೈನಲ್ ಆನ್ಸರ್. ಗೊತ್ತಾಗ್ತಿದೆಯಲ್ವಾ? ಈಗ ಇನ್ನೊಂದು ಸತಿ ಹೇಳ್ಕೊಟ್ಬಿಡ್ತೀನಿ, ನೋಡ್ಕೊಳ್ಳಿ. ನೋಡಿ, ಕ್ವಶನ್ ಇದು. ಕ್ವಶನ್ ಏನು ಕೇಳಿದ್ದಾರೆ, ಸಾಲ್ವ್ y ಪವರ್ 4 ಪ್ಲಸ್ 2y dx ಪ್ಲಸ್ xy ಕ್ಯೂಬ್ ಪ್ಲಸ್ 2y ಪವರ್ 4 ಮೈನಸ್ 4x dy ಈಸ್ ಈಕ್ವಲ್ ಟು 0. ಇದನ್ನ ಬರ್ಕೊಳ್ಳಿ, ಈಕ್ವೇಷನ್ 1 ಅಂತ ಬರ್ಕೊಳ್ಳಿ. ಇದನ್ನ ಎಮ್ ಅಂತ ತಗೊಳ್ಳಿ. y ಪವರ್ 4 ಪ್ಲಸ್ 2y ಡೋ ಎಮ್ ಬೈ ಡೋ ವೈ ಮಾಡಿ. y ಪವರ್ 4ಗೆ ಡಿಫ್ರೆನ್ಷಿಯೇಷನ್ 4y ಕ್ಯೂಬು, 2yಗೆ 2 ಇಂಟು 1. ಇಲ್ಲಿ ಡೋ ಎಮ್ ಬೈ ಡೋ ವೈ ಸಿಗುತ್ತೆ. ಇದನ್ನ ಎನ್ ಅಂತ ಬರ್ಕೊಳ್ಳಿ. ಡೋ ಎನ್ ಬೈ ಡೋ ಎಕ್ಸ್ ಮಾಡಿ. ವೈ ಕ್ಯೂಬ್ ಇಂಟು 1, ವೈ ಇಲ್ಲ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತೀವಿ, ಎಕ್ಸ್ ಇಲ್ಲ 0, 4 ಇಂಟು ಎಕ್ಸ್ಗೆ 1. ಇಲ್ಲಿ ವೈ ಕ್ಯೂಬ್ ಮೈನಸ್ 4 ಬರುತ್ತೆ. ಇದು ಸೇಮ್ ಇಲ್ಲ, ಅದಕ್ಕೆ ನಾವೇನು ಮಾಡಬೇಕು, ಇದನ್ನ ಮೈನಸ್ ಮಾಡ್ಕೋಬೇಕು. ಡೋ ಎಮ್ ಬೈ ಡೋ ವೈ ಮೈನಸ್ ಡೋ ಎನ್ ಬೈ ಡೋ ಎಕ್ಸ್ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ, 4y ಕ್ಯೂಬ್ ಪ್ಲಸ್ 2 ಮೈನಸ್ ಆಫ್ ವೈ ಕ್ಯೂಬ್ ಮೈನಸ್ 4. ಇಲ್ಲಿ ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 4y ಕ್ಯೂಬಲ್ಲಿ ವೈ ಕ್ಯೂಬ್ ಹೋದರೆ 3y ಕ್ಯೂಬ್ ಉಳಿಯುತ್ತೆ. 2 + 4 6 ಆಗುತ್ತೆ. ಇಲ್ಲಿ 3ನ ಕಾಮನ್ ತೊಗೊಂಡ್ರೆ ವೈ ಕ್ಯೂಬ್ ಪ್ಲಸ್ 2 ಆಗುತ್ತೆ. ಇದು ನಿಯರ್ ಟು ಎಮ್ ಅಂತ ಬರ್ಕೋಬೇಕು. ಯಾಕಂದರೆ ಡಿವೈಡೆಡ್ ಬೈ ಎಮ್ ಮಾಡಿದಾಗ
ಇದು ಕ್ಯಾನ್ಸಲ್ ಆಗಿ ವೈ ಫಂಕ್ಷನ್ ಬರುತ್ತೆ. ಆದರೆ ಡಿವೈಡ್ ಬೈ ಎನ್ ಮಾಡಿದಾಗ ಎಕ್ಸ್ ವೈ ಜೊತೆಗೆ ಇರುತ್ತೆ, ಫಂಕ್ಷನ್ ಆಫ್ ಎಕ್ಸು ಸಿಗೋಲ್ಲ, ಫಂಕ್ಷನ್ ಆಫ್ ವೈನೂ ಸಿಗೋಲ್ಲ. ಅದಕ್ಕೆ ಏನು ಮಾಡಬೇಕು, ನಿಯರ್ ಟು ಎಮ್ ಅಂತ ಬರ್ಕೊಂಡು 1/m ಡೋ ಎಮ್ ಬೈ ಡೋ ವೈ ಮೈನಸ್ ಡೋ ಎನ್ ಬೈ ಡೋ ಎಕ್ಸ್. 1/m ಅಂದರೆ ಗೊತ್ತು, ಅದು ಬರ್ಕೊಳ್ಳಿ, y⁴ + 2y. ಎನ್ ಅಂದರೆ ಡೋ ಎಮ್ ಬೈ ಡೋ ವೈ ಮೈನಸ್ ಡೋ ಎನ್ ಬೈ ಡೋ ಎಕ್ಸ್ ಅಂದರೆ ಇದನ್ನ ಮೇಲ್ಗಡೆ ಬರ್ಕೊಂಡು ಇಲ್ಲಿ ವೈನ ಕಾಮನ್ ತೊಗೊಳ್ಳಿ, y³ + 2 ಬರುತ್ತೆ. ಇದು ಕ್ಯಾನ್ಸಲ್ ಆದರೆ 3/y ಆಗುತ್ತೆ. ಇದನ್ನ g(y) ಅಂತ ಹೇಳಿ. ನೆಕ್ಸ್ಟ್ ಏನು ಮಾಡಬೇಕು, g(y) ಸಿಕ್ಕ ತಕ್ಷಣ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಮಾಡಬೇಕು. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ಗೆ ಫಾರ್ಮುಲಾ e⁻ -ಇಂಟೆಗ್ರಲ್ ಆಫ್ g(y) dy, e⁻ -ಇಂಟೆಗ್ರಲ್ ಆಫ್ g(y) ಅಂದರೆ 3/y dy ಮೈನಸ್ e⁻ -3 log y ಆಗುತ್ತೆ. ಈ -3 log y ನ log y⁻ -3 ಅಂತ ಬರ್ಕೊಳ್ಳಿ. e⁻ log y -3 ಅಂದರೆ ಬರೀ y⁻ -3. ಇದನ್ನ 1/y³ ಅಂತ ಬರ್ಕೋಬೋದು. ಈ 1/y³ ಈಕ್ವೇಷನ್ 1ಗೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ, ಇದು y⁴/y³ 2y/y³ xy³/y³ 2y⁴/y³ -4x/y³ ಆಗುತ್ತೆ. ಆಮೇಲೆ ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ಳಿ. ನೋಡಿ, ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, y⁴/y³ ಅಂದರೆ ಬರೀ y ಉಳಿಯುತ್ತೆ. 2y/y³ 2/y² ಉಳಿಯುತ್ತೆ. ನೋಡಿ, y ಕ್ಯಾನ್ಸಲ್ ಆದರೆ y² ಉಳಿಯುತ್ತೆ ಡಿನಾಮಿನೇಟ್ರಲ್ಲಿ. ಇಲ್ಲಿ y³ ಕ್ಯಾನ್ಸಲ್ ಆದರೆ ಎಕ್ಸು, ಇಲ್ಲಿ y⁴ಅಲ್ಲಿ y³ ಹೋದರೆ y. ಇದು ಸೇಮ್ ಹಂಗೆ ಉಳಿಯುತ್ತೆ. ಈಗ ಇದನ್ನ m ಅಂತ ಬರ್ಕೋಬೇಕು. ಈಗ ವಿತ್ ರೆಸ್ಪೆಕ್ಟ್ ಟು y ಮಾಡಬೇಕು. ವಿತ್ ರೆಸ್ಪೆಕ್ಟ್ ಟು y ಮಾಡಿದಾಗ yಗೆ ಡಿಫ್ರೆನ್ಷಿಯೇಷನ್ 1 + 2 1/y² ಡಿಫ್ರೆನ್ಷಿಯೇಷನ್ ಜ್ಞಾಪಕ ಇಟ್ಕೋಬೇಕು -2/y³. ಇಲ್ಲಿ 1 - 4/y³ ಆಗುತ್ತೆ. ಎನ್ನ ಬರ್ಕೋಬೇಕು. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ 1 0 -4/y³ ಕಾನ್ಸ್ಟೆಂಟ್ ಟ್ರೀಟ್ ಮಾಡಿ, ಎಕ್ಸ್ಗೆ 1. ಇದು ಆನ್ಸರ್ ಈ ಥರ ಬರುತ್ತೆ. ಇದು ಎರಡು ಸೇಮ್ ಇರೋದ್ರಿಂದ ಈಗ ಡೋ ಎಮ್ ಬೈ ಡೋ ವೈ = ಡೋ ಎನ್ ಬೈ ಡೋ ಎಕ್ಸ್ ಆಗುತ್ತೆ. ಆ ಥರ ಬಂದರೆ ನಾವು ಈಕ್ವೇಷನ್ನ ಎಕ್ಸಾಕ್ಟ್ ಅಂತ ಹೇಳ್ತೀವಿ. ಆವಾಗ ಸೊಲ್ಯೂಷನ್ ಈಸ್ ಇಂಟೆಗ್ರಲ್ ಆಫ್ m dx + n of y dy = c. m ಅಂದರೆ ಯಾವುದು, ಇದು y + 2/y² dx. n of y ಅಂದರೆ ಇದು n of y ಅಂದರೆ ಇಲ್ಲಿ ಒಂದು ಟರ್ಮ್ ಹುಡುಕಬೇಕು. ಯಾವ ಥರ ಅಂದರೆ ಎಕ್ಸ್ ಇರಬಾರ್ದು ಅದರಲ್ಲಿ. ಈ ಟರ್ಮ್ ಮತ್ತು ಈ ಟರ್ಮಲ್ಲಿ ಎರಡೂ ಎಕ್ಸ್ ಇದೆ. ಈ ಟರ್ಮಲ್ಲಿ ಎಕ್ಸ್ ಇಲ್ಲ, ಅದನ್ನ ಬರೀಬೇಕು 2y ಅಂದರೆ ಟರ್ಮ್ ವಿತೌಟ್ ಎಕ್ಸ್ ಅಂತ ಅಷ್ಟೇ. n of y ಅಂದರೆ ಇದ್ದರೆ ಅದು ಬರೀರಿ, ಇಲ್ಲ ಅಂದರೆ 0 ಬರೀರಿ, ಆ ಥರ. ಇಲ್ಲಿ ನೋಡಿ, ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಇದು y × x ಆಗುತ್ತೆ, ಇದು 2/y² × x ಆಗುತ್ತೆ. ಇದು 2 yಗೆ ಇಂಟಿಗ್ರೇಷನ್ y²/2. ಫೈನಲ್ ಆನ್ಸರ್ xy 2x/y² + y². ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.